ಅಲ್ಪಸಂಖ್ಯಾತ ಇಲಾಖೆಯಿಂದ 35 ಲಕ್ಷ ರು ವೆಚ್ಚದಲ್ಲಿ ಚನ್ನರಾಯಪಟ್ಟಣದ ಪುರಸಭೆ ವ್ಯಾಪ್ತಿಯ ರೇಣುಕಾ ನಗರದಲ್ಲಿ ನಿರ್ಮಾಣ ಆಗಿರುವ ಕಾಂಕ್ರೀಟ್ ರಸ್ತೆಯನ್ನು ಶಾಸಕ ಸಿಎನ್ ಬಾಲಕೃಷ್ಣ ಲೋಕಾರ್ಪಣೆ ಮಾಡಿದರು. ಈ ವೇಳೆ ಪುರಸಭಾಧ್ಯಕ್ಷ ಕೋಟೆ ಮೋಹನ್, ಉಪಾಧ್ಯಕ್ಷೆ ಕವಿತಾ ರಾಜು, ಸ್ಥಾಯಿ ಸಮಿತಿ ಅಧ್ಯಕ್ಷ ಗಣೇಶ್, ಸದಸ್ಯರಾದ ರಾಮಕೃಷ್ಣ, ಇಲಿಯಾಸ್, ನವೀನ್, ಯೋಗೇಶ್, ಧರಣೇಶ್, ರಾಣಿ, ಮಾಜಿ ಸದಸ್ಯ ರವೀಶ್, ಟಿಎಪಿಸಿಎಂಎಸ್ ಅಧ್ಯಕ್ಷ ಅನಿಲ್, ಮುಖಂಡರಾದ ನಾಗರಾಜು, ಅಂಗಡಿ ಗಣೇಶ್, ಕೃಷ್ಣ, ರೇಣುಕಾ ನಗರದಲ್ಲಿನ ಪೌರ ಕಾರ್ಮಿಕರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಾಸಕ ಸಿಎನ್ ಬಾಲಕೃಷ್ಣ ಮಾತನಾಡಿದ್ದಾರೆ. ವ್ಯಾಪ್ತಿನಲ್ಲಿ ಇವತ್ತು ನೂತನವಾಗಿ ನಿರ್ಮಾಣಗೊಂಡಿರುವ ಕಾಂಕ್ರೀಟ್ ರಸ್ತೆಯನ್ನು ಇವತ್ತು ಲೋಕಾರ್ಪಣೆ ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ತುಂಬ ಮುಖ್ಯವಾದಂಥ ರಸ್ತೆ, ಯಾಕೆಂದರೆ BM ರಸ್ತೆಯಿಂದ ಬಾಗೂರು ರಸ್ತೆಗೆ ಸಂಪರ್ಕಿಸ್ತಕ್ಕಂಥ ಮುಖ್ಯವಾದಂಥ ರಸ್ತೆ. ಅದರಲ್ಲೂ ಕೂಡ ನಮ್ಮ ರೇಣುಕಾ ನಗರದ ವ್ಯಾಪ್ತಿಯಲ್ಲಿ ಯಾವಾಗಲೂ ಕೂಡ ಧಾರ್ಮಿಕ ಕಾರ್ಯಕ್ರಮಗಳನ್ನು ತುಂಬ ಹೆಚ್ಚು ಮಾಡುವಂಥ ಒಂದು ಸಂದರ್ಭ. ಇವತ್ತು ಅದು ವಿಶೇಷವಾಗಿ ನಮ್ಮ ಪೌರ ಕಾರ್ಮಿಕ ಬಂಧುಗಳು ವಾಸ ಮಾಡ್ತಕ್ಕಂಥ ಜಾಗ. ಇಡೀ ನಗರವನ್ನು ಅವರು ಸ್ವಚ್ಛ ಮಾಡಿ ಉತ್ತಮವಾದಂಥ ಪರಿಸರವನ್ನು ಪಡ್ಕೊಳ್ತಕ್ಕಂಥದ್ದಕ್ಕೆ ಶಕ್ತಿ ತುಂಬ್ತಾ ಇರ್ತಕ್ಕಂಥವ್ರು ಪೌರ ಕಾರ್ಮಿಕರು. ಅವ್ರಿಗೆ ಅಭಿನಂದಿಸ್ತಾ ಇದೆ. ಅವರು ವಾಸ ಮಾಡ್ತಕ್ಕಂಥ ವ್ಯಾಪ್ತಿನಲ್ಲಿ ರಸ್ತೆ ಒಂದು ವ್ಯವಸ್ಥಿತವಾಗಿರಬೇಕು ಅಂತ ನಮ್ಮ ರಾಣಿ ಕೃಷ್ಣ ಅವರು ನಮಗೆ ಆಗಿಂದಾಗೆ ಒತ್ತಾಯ ಮಾಡಿ ರೇವಣ್ಣ ಅವರೆಲ್ಲ ಕೂಡ ಹೇಳಿ ನಾಗರಾಜನ ಇದಕ್ಕೆ ಮೈನಾರಿಟಿ ಸೆಲ್ನಿಂದ ಈ ಒಂದು ರಸ್ತೆಯನ್ನು ಒಂದು ವ್ಯವಸ್ಥಿತವಾದಂಥ ರೀತಿಯಲ್ಲಿ ಅಭಿವೃದ್ಧಿಪಡಿಸಿದ್ದೇವೆ. ಒಂದು ಆರ್ಚ್ ಕೂಡ ಆಗಿದೆ. ಈಗ ದೇವಾಲಯದ ಥರ ಆರ್ಚು ಕೂಡ ನಡೀತಿದೆ. ಅದಕ್ಕೂ ಸ್ವಲ್ಪ ಅನುದಾನ ಕೊಡಬೇಕಾಗಿದೆ. ಅದಕ್ಕೆ ಮುಂದಿನ ದಿನಗಳಲ್ಲಿ ಅದಕ್ಕೆ ಹೆಚ್ಚಿನ ರೀತಿಯ ಸಹಕಾರವನ್ನು ಮಾಡಿಕೊಡ್ತೀವಿ ಅಂತ ಕೂಡ ಹೇಳಿ ಇವತ್ತು ಚನ್ನರಾಯಪಟ್ಟಣ ನಗರದಲ್ಲಿ ಬಹುತೇಕ ಒಂದು 80% ರಸ್ತೆಗಳು ಅಭಿವೃದ್ಧಿಪಡಿಸಿದ್ವಿ. ಇನ್ನೊಂದು 20% ಬಾಕಿ ಇದೆ. ಯಾಕೆಂದರೆ ನಮ್ಮ ಚನ್ನರಾಯಪಟ್ಟಣ ಪ್ರತಿ ವರ್ಷ ಇವತ್ತು ಅದಕ್ಕೀಗ ನಾವು ಹೊಸ ಲೇಔಟ್ಗಳಾಗುವಂಥ ಸಂದರ್ಭದಲ್ಲಿ ಹಿಂದೆ ಏನು ಮಾಡಿದ್ದಾರೆ, ಲೇಔಟ್ಗಳನ್ನ ಇವತ್ತು ಮಡ್ ರೋಡ್ ಮಾಡಿ ಸೈಟ್ಗಳು ಮಾರಿಬಿಟ್ಟಿದ್ದಾರೆ. ಅಲ್ಲಿಗೆ ಯಾವುದೇ ಡ್ರೈನೇಜ್ ಮಾಡಿಲ್ಲ, ರೋಡ್ ಮಾಡಿ. ಈಗ ನಾವು ಅಧಿಕೃತವಾದಂಥ ಬಡಾವಣೆಗಳನ್ನು ನಿರ್ಮಾಣ ಮಾಡಿದರೆ ಮಾತ್ರ ಪುರಸಭೆಯಿಂದ ಅನುಮತಿಯನ್ನು ನೀಡ್ತಾ ಇದ್ದೀವಿ. ಆ ಹಿನ್ನೆಲೆಯಲ್ಲಿ ವಿಸ್ತಾರವಾಗಿ ಬೆಳೀತಿರುವಂಥ ಹಿನ್ನೆಲೆಯಲ್ಲಿ ಇದಕ್ಕೆ ಗಮನ ಹರಿಸುವಂಥ ಕೆಲಸ. ಅದ್ರ ಜೊತೆಗೆ ನಗರ ವ್ಯಾಪ್ತಿಗೆ UG ಕೇಬಲನ್ನು ವಿದ್ಯುತ್ನ ಕೇಬಲ್ ಅಳವಡಿಸ್ತಕ್ಕಂಥದ್ದಕ್ಕೂ ಕೂಡ ಪ್ರಪೋಸಲ್ ನೀಡಿದೆ. ಅದು ಮುಂದಿನ ದಿನಗಳಲ್ಲಿ ಅನುಮೋದನೆ ಆಗೋ ಹಂತಕ್ಕೆ ತರ್ತಾ ಇದ್ದೀವಿ ಅಂತ ಕೂಡ ನಾವು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ, ಪುರಸಭೆ ವತಿಯಿಂದ ಲೈಟ್ ವ್ಯವಸ್ಥೆ ನಗರ ವ್ಯಾಪ್ತಿಯಲ್ಲಿ ಮಾಡಿದ್ರೆ ಒಂದು 20% ಇದೆ. ಸ್ವಲ್ಪ ಸಮುದಾಯ ಭವನ ಹಿಂದೆ ನಿರ್ಮಾಣ ಆಗಿ ಒಂದು ಸ್ವಲ್ಪ ಅದು ರಿನೋವೇಷನ್ ಆಗಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಅದಕ್ಕೆ ಆದ್ಯತೆಯನ್ನು ನೀಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಈ ರಸ್ತೆ ಸರ್ವರಿಗೂ ಸಂಚಾರಕ್ಕೆ ಅನುಕೂಲ ಆಗಲಿ ಅಂತ ಶುಭ ಹಾರೈಸ್ತಾ ಇದ್ದೀನಿ. ನಮಸ್ಕಾರ.